ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತಂದೇಳಿ ಅಂದ್ಕೊಂಡಿರ್ತೀನಿ. ಅನ್ನದಾತ ಸುಖಿ ಭವ. ನಾನಿವಾಗ ಸನ್ ವಿಪ್ಪಿಂಗ್ ಕ್ರೀಮ್ನ ಯಾವ ಥರ ಯೂಸ್ ಮಾಡೋದು ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ. ನಾನಿವಾಗ ಸನ್ ವಿಪ್ಪಿಂಗ್ ಕ್ರೀಮ್ನ ಯಾವ ಥರ ಯೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ಥರ ಸನ್ ವಿಪ್ಪಿಂಗ್ ಕ್ರೀಮ್ನ ಯೂಸ್ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನೋಡಿ, ನಾನು ಸನ್ ವಿಪ್ಪಿಂಗ್ ಕ್ರೀಮ್ನ ತೊಗೊಂಡಿದ್ದೀನಿ. ಇದು 1 kg ಇದೆ. ಇವಾಗ ನೋಡಿ, ಸೈಡಿಂದ ಈ ಥರ ಓಪನ್ ಮಾಡ್ಕೋಬೇಕು. ಈ ಥರ ಓಪನ್ ಮಾಡ್ಕೊಳ್ಳಿ. ಇದನ್ನು ಫ್ರೀಝರಲ್ಲೇ ಇಡಬೇಕು, ಸೈಡು ಇಡಬಾರ್ದು. ಇದನ್ನು ಮಾಡುವಾಗಷ್ಟೇ ಇದನ್ನು ತಗೋದು, ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಇವಾಗ ನೋಡಿ ಈ ಥರ ಓಪನ್ ಮಾಡ್ಕೋಬೇಕು. ನಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಇಟ್ಕೋಬೇಕು. ಈ ಥರ ನಾವು ಎಷ್ಟು kg ಕೇಕ್ ಮಾಡ್ತಿರ್ತೀವಿ ಅಷ್ಟನ್ನು ಮಾತ್ರ ತಗೊಂಡು, ಇವಾಗ ನನಗೆ ಅರ್ಧ kg ಮಾಡುವಷ್ಟು ಕ್ರೀಮನ್ನ ತೊಗೊಂಡಿದ್ದೀನಿ, ಅರ್ಧ kg ಆಗುವಷ್ಟು. ಇವಾಗ ನೋಡಿ ಈ ಥರ ಕ್ಲೋಸ್ ಮಾಡಿ ಈ ಸೈಡು ಸ್ಟೆಪ್ಲರ್ ಹಾಕಿಬಿಟ್ರೆ ಫುಲ್ ಪ್ಯಾಕ್ ಆಗಿಬಿಡುತ್ತೆ. ಮತ್ತು ನೆಕ್ಸ್ಟ್ ಟೈಮ್ ಇದನ್ನು ಯೂಸ್ ಮಾಡ್ಕೋಬೋದು. ಇದನ್ನು ಫ್ರೀಝರ್ನೇ ಇಡಬೇಕು, ಸೈಡ್ ಇಡಬಾರ್ದು. ಈ ಥರ ನೋಡಿ ಸ್ಟೆಪ್ಲರ್ನ ಹಾಕಿಡಬೇಕು. ಇವಾಗ ನಾನು ಬೀಟರ್ನ ತೊಗೊಂಡಿದ್ದೀನಿ. ಈ ಥರ ಇದನ್ನು ಸೆಟ್ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಹೇಳ್ಕೊಡ್ತಾ ಇರೋದು ಬಿಗಿನರಿಗೆ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಈ ಥರ ಇಟ್ಟುಕೊಂಡು ಆನ್ ಆಫ್ ಅಂತ ಇರುತ್ತೆ ಬಟನ್ನು. ಈ ಥರ ನೋಡಿ ಆನ್ ಮಾಡ್ಕೊಳ್ಳಿ. ಈ ಥರ 8 ರಿಂದ 10 ನಿಮಿಷ ಇದನ್ನು ಬೀಟ್ ಮಾಡಬೇಕು. ಸ್ವಲ್ಪ ಆಫ್ ಆನ್ ಮಾಡ್ತಾ ಮಾಡಬೇಕು. ಇದನ್ನು ನೋಡಿ ಈ ಥರ ಬೀಟ್ ಮಾಡ್ಕೋಬೇಕು. ನಾವು ಕೇಕ್ ಮಾಡುವಾಗ ಮಾತ್ರ ವಿಪ್ಪಿಂಗ್ ಕ್ರೀಮ್ನ ಹೊರಗೆ ತೆಗಿಬೇಕು. ಅಲ್ಲಿ ತನಕ ಅದನ್ನು ಫ್ರೀಝರಲ್ಲೇ ಇಡಬೇಕು, ಹೊರಗೆ ಇಡಬಾರ್ದು. ವಿಪ್ಪಿಂಗ್ ಕ್ರೀಮಿನ ಹೊರಗೆ ಬಿಟ್ಟರೆ ಅದು ಮೆಲ್ಟ್ ಆಗಿಬಿಡುತ್ತೆ, ವಿಪ್ಪು ಕರೆಕ್ಟಾಗಿ ಬರಲ್ಲ ಕ್ರೀಮು ವಿಪ್ ಮಾಡೋಕ್ಕೆ. ಅದಕ್ಕೋಸ್ಕರ ಅದನ್ನು ಫ್ರೀಝರಲ್ಲೇ ಇಡಬೇಕು. ವಿಪ್ಪಿಂಗ್ ಕ್ರೀಮ್ನ ನಮಗೆ ಬೇಕು ಅಂದಾಗ ಮಾತ್ರ ತಗೊಂಡು ಫ್ರೀಝರಲ್ಲೇ ಇಡಬೇಕು. ಇದನ್ನು ನೋಡಿ ಈ ಥರ ಒಂದು 8 ರಿಂದ 10 ನಿಮಿಷ ಈ ಥರ ಬೀಟ್ ಮಾಡ್ಕೋಬೇಕು. ಇದನ್ನು ನೋಡಿ ಆನ್ ಆಫ್ ಮಾಡ್ತಾ ಮಾಡ್ಕೋಬೇಕು. ನೋಡಿ ಈ ಥರ ಇವಾಗ ವಿಪ್ ಆಗ್ತಾ ಇದೆ ಇದು ಕ್ರೀಮು. ನೋಡಿ ಇವಾಗ ಕ್ರೀಮು ಪರ್ಫೆಕ್ಟಾಗಿ ಆಗಿದೆ. ನೋಡಿ ಈ ಥರ ಹಿಡಿದ್ರೆ ಬೀಳಬಾರ್ದು ಕ್ರೀಮು, ಆಗಿದ್ದರೆ ಮಾತ್ರ ಕ್ರೀಮು ಆಗಿದೆ ಅಂತ. ಬೀಳಬಾರ್ದು, ಈ ಥರ ಇರಬೇಕು ಗಟ್ಟಿಯಾಗಿ. ಇವಾಗ ನೋಡಿ, ನಾನು ಪೈಪಿಂಗ್ ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ನಮಗೆ ಯಾವುದು ಬೇಕು ನೋಸಲ್ಲು ಅದನ್ನು ಇದರಲ್ಲಿ ಹಾಕಬೇಕು. ನೋಡಿ ಇವಾಗ ನಾನು ಫ್ಲವರ್ ನೋಸಲ್ನ ಹಾಕಿದ್ದೀನಿ. ಈ ಥರ ಹಾಕ್ಕೊಂಡು ಒಂದು ಗ್ಲಾಸ್ ತಗೊಂಡು ಅದರಲ್ಲಿ ಈ ಥರ ಇಟ್ಟು ಇವಾಗ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಇದರಲ್ಲಿ ಕ್ರೀಮ್ ಹಾಕೋಬೇಕು. ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಕ್ರೀಮನ್ನು ಹಾಕ್ಕೊತಿದ್ದೀನಿ. ನೋಡಿ ಈ ಥರ ಹಾಕ್ಕೋಬೇಕು. ನಮಗೆ ಯಾವ ಥರ ಬೇಕು ಫ್ಲವರು ನೋಸಲ್ ಆ ಥರ ನಾವು ಹಾಕ್ಕೋಬೇಕಾಗತ್ತೆ. ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಪುಷ್ ಮಾಡಬೇಕು. ಅದು ಕ್ರೀಮು ಮುಂದೆ ಬರುತ್ತೆ. ನಮಗೆ ಯಾವ ಥರ ಡಿಸೈನ್ ಬೇಕು ಆ ಥರ ಮಾಡ್ಕೋಬೋದು. ನೋಡಿ ಈ ಥರ ಈಸಿಯಾಗಿ ಮಾಡ್ಕೋಬೋದು. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.
ನಡಕ್ಕೆ ಬೇಕಂದರೆ ನಾವು ಚೇರಿಯನ್ನು ಇಡ್ಬೋದು. ನಿಮಗೆ ಯಾವುದು ಇರುತ್ತೋ ಅದು ನೀವು ಡೆಕೋರೇಟ್ ಮಾಡ್ಬೋದು. ಈ ಥರ ನಾನು ಚೆರಿ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಇಟ್ಕೋಬೇಕು. ನೋಡಿ ವಿಪ್ಪಿಂಗ್ ಕ್ರೀಮನ್ನ ಯಾವ ಥರ ಯೂಸ್ ಮಾಡೋದಂತ ಇವಾಗ ಗೊತ್ತಾಯ್ತಲ್ವಾ? ನೋಡಿ ಈ ಥರ ಯೂಸ್ ಮಾಡ್ಕೋಬೇಕು ವಿಪ್ಪಿಂಗ್ ಕ್ರೀಮನ್ನ. ನಮಗೆ ಯಾವ್ದು ಬೇಕು ಆ ಥರ ಈ ಥರ ಇಟ್ಕೊಂಡು ಡೆಕೋರೇಟ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.